ವಿಜಯನಗರದಲ್ಲಿ ಧ್ವಜಾರೋಹಣ ಮಾಡೋದಕ್ಕೆ ಪುರ್ಸೋತಿಲ್ಲ ಅಂತ ಹೇಳಿ ವಿವಾದಕ್ಕೆ ಸಿಲುಕಿದ್ದಂತ ಸಚಿವ ಜಮೀರ್ ಅಹಮದ್ ಖಾನ್ ಇವತ್ತು ಒಂದಲ್ಲ ಮೂರು ಕಡೆ ಧ್ವಜಾರೋಹಣ ನೆರವೇರಿಸಿದ್ದಾರೆ. ಅವರ ಕ್ಷೇತ್ರ ಚಾಮರಾಜಪೇಟೆ, ಈದ್ಗಾ ಮೈದಾನ ಮತ್ತು ಶಾಸಕರ ಕಚೇರಿ ಮೂರು ಕಡೆ ಧ್ವಜಾರೋಹಣದಲ್ಲಿ ಭಾಗಿಯಾಗಿದ್ದಾರೆ. ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದಿದ್ರು. ವಿಜಯನಗರದ ಧ್ವಜಾರೋಹಣದ ಜವಾಬ್ದಾರಿಯನ್ನು ನನಗೆ ಹಾಕಿದ್ದೀರಿ, ನನಗೆ ಬೇಡ, ಅದು ನಾನು ಫ್ರೀ ಇಲ್ಲ, ನನಗೆ ಪುರ್ಸೋತಿಲ್ಲ ಅಂತ ಹೇಳ್ಕೊಂಡಿದ್ರು. ಈಗ ಬೆಂಗಳೂರಲ್ಲಿ ಅವರು ಮೂರು ಕಡೆ ಧ್ವಜಾರೋಹಣದಲ್ಲಿ ಭಾಗಿಯಾಗಿದ್ದಾರೆ ಮತ್ತು ಮಾತನಾಡಿದ್ದಾರೆ. ಇವು ಕೂಡ ಬಿಜೆಪಿಯನ್ನು ರಾಜೀನಾಮೆಗೆ ಆಗ್ರಹಿಸಿತ್ತು, ಅದಕ್ಕೆ ತಿರುಗೇಟು ಕೊಟ್ಟಿದ್ದಾರೆ ಜಮೀರ್. ಅಲ್ಲಿ ಉಪಸ್ಥಿತರಿರಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಧ್ವಜಾರೋಹಣ ಆಗುತ್ತಿದ್ದಂತೆ ಬಣ್ಣ ಧೈರ್ಯ, ತ್ಯಾಗ, ನಿಸ್ವಾರ್ಥ ಸೇವೆ, ಹಸಿರು, ಸಿರಿ, ಸಮೃದ್ಧಿ, ನಂಬಿಕೆ, ಖುಷಿ, ಪ್ರಗತಿಯನ್ನ ಬಿಂಬಿಸುತ್ತದೆ. ಇನ್ನು ಮಧ್ಯದಲ್ಲಿರುವಂತಹ ಬಿಳಿ ಪಟ್ಟೆಯ ಮಧ್ಯದಲ್ಲಿರುವ ಕಡು ನೀಲಿ ಬಣ್ಣದ ಆ ಥರ ತಪ್ಪು ಮಾಹಿತಿಯನ್ನು ಕೊಟ್ಟಿದ್ದಾರೆ. ನನಗೆ ಅವಕಾಶ ಫ್ಲ್ಯಾಗ್ ಹಾಸ್ಟ್ ಮಾಡೋದು ಅದು ಒಂದು ಸೌಭಾಗ್ಯ. ನನಗೆ 3 ಬಾರಿ 4ನೇ ಬಾರಿ ಇವತ್ತು ಮಂತ್ರಿ ಆಗಿರೋದು. ನಾನು ಕುಮಾರಸ್ವಾಮಿ ಸರ್ಕಾರದಲ್ಲೂ ಒಂದು ಬಾರಿ ಅವಕಾಶ ಸಿಕ್ಕಿತ್ತು ನನಗೆ. ಅದಾದಮೇಲೆ 2018 ಹಾವೇರಿ ಜಿಲ್ಲೆ ಉಸ್ತುವಾರಿ ಮಂತ್ರಿ ಆಗಿದ್ದೆ. ಅಲ್ಲೂ 2 ವರ್ಷ ನಾನು ಫ್ಲ್ಯಾಗ್ ಹಾಸ್ಟ್ ಮಾಡೋದು ಅವಕಾಶ ಸಿಕ್ಕಿತ್ತು. ಈಗ 23ರಲ್ಲಿ ಸರ್ಕಾರ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆದಮೇಲೆ ನನಗೆ ವಿಜಯನಗರ ಮತ್ತು ಬಳ್ಳಾರಿ ಜಿಲ್ಲಾ ಉಸ್ತುವಾರಿ ಮಂತ್ರಿ ಮಾಡಿದ್ದು. ಅಂದರೆ 1 ವರ್ಷ ಆದಮೇಲೆ 2 ವರ್ಷ ಬಳ್ಳಾರಿ ಉಸ್ತುವಾರಿ ಮಂತ್ರಿ ಆಗಿದೆ. 3 ವರ್ಷ ನಾನು ವಿಜಯನಗರಲ್ಲಿ ಫ್ಲ್ಯಾಗ್ ಹಾಸ್ಟ್ ಮಾಡಿದ್ದೀನಿ. ನಾನು ಕೇಳಿದ್ದೇನು ಮಾನ್ಯ ಮುಖ್ಯಮಂತ್ರಿಗಳಿಗೆ, ಸಿದ್ದರಾಮಯ್ಯ ಇರುವಾಗಲೂ ಹೇಳಿದ್ದೆ ನಾನು, ನನಗೆ ಜಿಲ್ಲಾ ಉಸ್ತುವಾರಿ ಮಂತ್ರಿ ಬೇಡ. ಏನಕ್ಕಂದರೆ ನನ್ನ ಕೆಲಸದ ಒತ್ತಡ ಜಾಸ್ತಿ, ನನ್ನ ಟೂರ್ ಜಾಸ್ತಿ ಇರ್ತದೆ, ಅದರಲ್ಲಿ ಜಿಲ್ಲೆಯಲ್ಲಿ ಟೈಮ್ ಕೊಡಬೇಕಾಗ್ತದೆ. ಜಿಲ್ಲೆಯಲ್ಲಿ ನಾನು ಟೈಮ್ ಕೊಡಲ್ಲ, ನಾನು ಜಿಲ್ಲಾ ಉಸ್ತುವಾರಿ ಬೇಡ ಅಂತ ಸಿದ್ದರಾಮಯ್ಯನಿಗೂ ಹೇಳಿದೆ. ಆಮೇಲೆ ಮೊನ್ನೆ ಈ ಸರ್ಕಾರ ಬಂದಾದಮೇಲೆ ಮಾನ್ಯ ನಮ್ಮ ನಾಯಕರಾದಂಥ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದಮೇಲೆ ಅವ್ರಿಗೊಂದು ಪತ್ರನ ಬರೆದಿದೆ, ಜಿಲ್ಲಾ ಉಸ್ತುವಾರಿ ಮಂತ್ರಿ ನನ್ನ ಬೇಡ, ನನಗೆ ಕೆಲಸದ ಒತ್ತಡ ಜಾಸ್ತಿ ಇದೆ ಅಂತ ಹೇಳ್ಬಿಟ್ಟು ಬೇರೆಯವ್ರಿಗೆ ಅವಕಾಶ ಮಾಡಿಕೊಡಿ ಅಂತ, ಬಸಪ್ಪನಿಗೆ ಮಾಡಿಕೊಡಿ ಅಂತ ನಾನೇ ಕೇಳ್ಕೊಂಡಿದ್ದೀನಿ. ಏನಕ್ಕೆ ಒಬ್ಬ ಪೌರ ಕಾರ್ಮಿಕ ಮಂತ್ರಿ ಆಗೋದು ನಮಗೆಲ್ಲ ಖುಷಿ ಇದೆ. ನನ್ನ ಅನ್ಸಿಗೆ ಯಾವ ಪಕ್ಷದಲ್ಲೂ ಒಬ್ಬ ಪೌರ ಕಾರ್ಮಿಕ ಮಂತ್ರಿ ಆಗೋಕ್ಕೆ ಸಾಧ್ಯ ಆಗಲಿಲ್ಲ. ಇವತ್ತು ಬಸಪ್ಪನವರು ಇವತ್ತು ಮಂತ್ರಿ ಆಗಿದ್ದಾರೆ, ಅವ್ರಿಗೂ ಆಸೆ ಇರ್ತದೆ. ನಾನು ಮೊದಲೇ ಬಾರಿ ಮಂತ್ರಿ ಆಗುವಾಗ ನನಗೂ ಎಲ್ಲೋ ಒಂದು ಕಡೆ ಯಾವುದನ್ನ ಒಂದು ಜಿಲ್ಲೆ ಕೊಡಬೇಕು, ನಾನೂ ಒಂದು ಫ್ಲ್ಯಾಗ್ ಹಾಸ್ಟ್ ಮಾಡಬೇಕಂತ ನನಗೂ ಒಂದು ಆಸೆ ಇತ್ತು. ಹಾಗಾಗಿ ನಾನು ಬೇರೆಯವ್ರಿಗೂ ಅವಕಾಶ ಮಾಡಿಕೊಳ್ಳಿ ಅಂತ ಮನೆ ಮುಖ್ಯಮಂತ್ರಿ ಕೇಳ್ಕೊಂಡಿದ್ದೆ. ಆ ಕಾರಣಕ್ಕೆ ಬಸಪ್ಪನ್ನ ಇವತ್ತು ವಿಜಯನಗರ ಜಿಲ್ಲೆಗೆ ಹಾಕಿದ್ದಾರೆ. ಅದು ಬಿಟ್ಟು ಇದು BJPಯವರು ರಾಜಕೀಯ. ಈಗ ದೇಶದ ಅಭಿಮಾನ ನಾವು BJPಯಿಂದ ಕಲಿಯೋದು ಅಗತ್ಯ ಇಲ್ಲ ನಮಗೆ. ದೇಶಕ್ಕೆ ಯಾರು ಮಾಡಿದ್ದಾರೆ, ಸ್ವಾತಂತ್ರ್ಯ ಯಾರಿಂದ ಬಂದಿದೆ ಅಂತ ದೇಶಕ್ಕೆ ಜನಕ್ಕೆ ಗೊತ್ತಿದೆ. ನನಗೆ ದೇಶದ ಜನಕ್ಕೆ ಗೊತ್ತಿದೆ ಸ್ವಾತಂತ್ರ್ಯದಲ್ಲಿ BJPಯವ್ರ ಪಾತ್ರ ಏನಿತ್ತು, RSS ಪಾತ್ರ ಏನಿತ್ತು. ನಾನು ಹೇಳೋಕ್ಕೆ ಹೋಗಲ್ಲ, ಅದು ಹೋಗಲ್ಲ. ಅವರಿಂದ ನಾನು ಕಲಿಯೋದು ಬೇಕಾಗಿಲ್ಲ. ನಾನು ಎಲ್ಲ ಯಾವುದನ್ನ ಸಭೆದಲ್ಲಿ ಹೋದರೂ ಹೇಳ್ತೀನಿ, ನಾನು ಮುಸ್ಲಿಮ್ ಆಗಿರ್ಬೋದು, ಅದಕ್ಕಿಂತ ಮುಂಚೆ ನಾನೊಬ್ಬ ಹಿಂದೂಸ್ತಾನಿ ಕನ್ನಡಿಗ, ಆಮೇಲೆ ಮುಸ್ಲಿಮ್ ಅಂತೀನಿ ನಾನು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.